ಹೀಗಂತೂ ನಾವು ತುಂಬಾನೇ ಹುಷಾರಾಗಿರ್ಬೇಕು. ಹೀಗೆ ಹೇಳಿದ್ದು ಬೇರೆ ಯಾರು ಅಲ್ಲ, ನಟ ಸುದೀಪ್. ಅಷ್ಟಕ್ಕೂ ಸುದೀಪ್ ಯಾಕೆ ಈ ಮಾತು ಹೇಳಿದ್ದು, ಹೊಸಬರ ಭರಾಟೆಗೆ ತಲೆ ಕೆಡಿಸಿಕೊಂಡಿದ್ದು ಯಾಕೆ ಗೊತ್ತಾ? ಅದಕ್ಕೆ ಕಾರಣ ಹೊಸಬರ ಹೊಸ ಶೈಲಿಯ ಸಿನಿಮಾಗಳು ಮತ್ತು ಹೊಸ ಬಗೆಯಲ್ಲಿ ಬರುತ್ತಿರುವ ಟ್ರೇಲರ್ಗಳು. ಹೌದು, ಈ ಮಾತನ್ನು ಸ್ವತಃ ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿದ್ದು ಸಿಲಿಕಾನ್ ಸಿಟಿ ಚಿತ್ರದ ಆಡಿಯೋ ಸಿಡಿ ಬಿಡುಗಡೆ ಕಾರ್ಯಕ್ರಮ. ಅಂದಿನ ಹೈಲೈಟ್ ಸುದೀಪ್. ಆ ಚಿತ್ರದ ಆಡಿಯೋ ಸಿಡಿ ರಿಲೀಸ್ ಮಾಡಿದ್ದು ಅವರೇ. ಅವರಿಗೆ ಸಿಲಿಕಾನ್ ಸಿಟಿ ಟ್ರೇಲರ್ ನೋಡಿ ಖುಷಿಯಾಯ್ತಂತೆ. ಈ ಮಾತು ಹೇಳುತ್ತಲೇ ಅವರು ಹೊಸಬರ ಚಿತ್ರಗಳ ಬಗ್ಗೆ ಮಾತನಾಡಿದರು. ಹೊಸ ರೀತಿಯಲ್ಲಿ ಟ್ರೇಲರ್ ಕಟ್ ಮಾಡುವುದನ್ನ ಮನಸಾರೆ ಒಪ್ಪಿಕೊಂಡರು. ಹೀಗಂತೂ ಹೊಸಬರ ಸಿನಿಮಾಗಳ ಟ್ರೇಲರ್ಗಳು ಸಖತ್ ಸೌಂಡ್ ಮಾಡ್ತಿವೆ. ಹಾಗಾಗಿ ನಮಗೂ ಒಂದು ರೀತಿಯ ಭಯ ಕಾಡೋಕೆ ಶುರುವಾಗಿದೆ. ಅದೇ ಕಾರಣಕ್ಕೆ ನಾವು ಹೆಬ್ಬುಲಿ ಚಿತ್ರದ ಟ್ರೇಲರ್ ಕೂಡ ರಿಲೀಸ್ ಮಾಡಲಿಲ್ಲ. ಅದು ಕೂಡ ಇದೇ ಕಾರಣಕ್ಕೆ. ನಾವು ಸಾಕಷ್ಟು ಸಲ ಹೆಬ್ಬುಲಿ ಚಿತ್ರದ ಟ್ರೇಲರ್ ಕಟ್ ಮಾಡಿದ್ದುಂಟು. ಆದರೆ ನಮ್ಮ ಅಕ್ಕಪಕ್ಕ ಚಿತ್ರಗಳ ಟ್ರೇಲರ್ ನೋಡುತ್ತಿದ್ದಂತೆಯೇ ಒಂದು ರೀತಿ ಭಯ ಕಾಡುತ್ತಿತ್ತು. ಯಾಕಂದ್ರೆ ಎಲ್ಲರೂ ಸಖತ್ ಟ್ರೇಲರ್ ಕಟ್ ಮಾಡಿ ಬಿಡುವಾಗ ನಮ್ಮದು ಹೇಗಿರುತ್ತೋ ಎನ್ನುವ ಭಯವಿತ್ತು. ಹೆಬ್ಬುಲಿ ಟ್ರೇಲರ್ಗಾಗಿ ಹುಲಿಯನ್ನು ಹಾಕಿ ಟ್ರೇಲರ್ ಕಟ್ ಮಾಡಿದ್ವಿ. ನನ್ನ ಬಗ್ಗೆಯೂ ಟ್ರೇಲರ್ ಕಟ್ ಮಾಡಲಾಯಿತು. ಆದ್ರೆ ಯಾರೂ ಬಿಡ್ಲಿಲ್ಲ. ಹೆಬ್ಬುಲಿ ಟ್ರೇಲರ್ ರಿಲೀಸ್ ಮಾಡೋದು ಯಾವಾಗ ಅಂತ ಕೇಳ್ತಾನೆ ಇದ್ರು. ಬೇರೆಯವರ ಟ್ರೇಲರ್ ನೋಡಿದ್ರೆ ಖುಷಿ ಆಗುತ್ತೆ. ಟ್ರೇಲರ್ ಕಟ್ ಮಾಡೋದು ಕೂಡ ಒಂದು ಟ್ಯಾಲೆಂಟ್, ಅದು ಎಲ್ಲರಿಗೂ ಬರೋಲ್ಲ ಎಂದು ಸುದೀಪ್ ಅವರು ಯುವ ಪ್ರತಿಭೆಗಳನ್ನ ಮೆಚ್ಚಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.